ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಇವತ್ತು ವಾಯುವ್ಯ ಕರ್ನಾಟಕ ಮತ್ತು ಇದು KSRTCಯಲ್ಲಿ ಏನು ನಡೀತಾ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ ತಕ್ಷಣ ನಿಮಗೇನಾಗ್ತದೆ ಅಂದರೆ ಟ್ರ್ಯಾಕ್ ಟೆಸ್ಟ್ ಇರುತ್ತೆ. ಟ್ರ್ಯಾಕ್ ಟೆಸ್ಟ್ ಮುಗಿದ್ಮೇಲೆ ನಿಮ್ಮದು ಡ್ರೈವಿಂಗ್ ಟೆಸ್ಟ್ ಏನು ಮುಗಿಯುತ್ತದೆ, ಡ್ರೈವಿಂಗ್ ಟೆಸ್ಟ್ ಮುಗಿದ ತಕ್ಷಣ ಈ ಸಿಗ್ನಲ್ ಟೆಸ್ಟ್ ಕೂಡ ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಿಂದ ನಾವೆಲ್ಲರೂ ಏನು ಮಾಡಬೇಕು ಅಂದರೆ ಈ ಸಿಗ್ನಲ್ನ ಯಾವ ಥರ ಬರ್ತವೆ ಏನು ಅಂಥೇಳಿ ಪ್ರಾಕ್ಟೀಸ್ ಮಾಡೋದು ಭಾಳ ಒಳ್ಳೆಯದು ಅಂದ್ಕೋತೀನಿ. ಸೊ ಅದಕ್ಕೋಸ್ಕರ ಈ ವಾಯುವ್ಯಲ್ಲಿ ಇನ್ನೂ 5ನೇ ತಾರೀಕಿಗಿಂತ ಡೇಟ್ ಇದೆ ವೆರಿಫಿಕೇಷನ್ದು. ಅದಾಗಿದ್ಮೇಲೆ ಮತ್ತೆ ಹೊಸ ಡೇಟ್ ಬಿಡ್ತಾರೆ, ನಾನು ನಿಮಗೆ ಅವು ಅಪ್ಡೇಟ್ ಮಾಡ್ತೀನಿ. ಸೊ ಆಮೇಲೆ KSRTCದಿನ್ನೂ ಏನು ಮಾಹಿತಿ ಸಿಕ್ಕಿಲ್ಲ, ಎಲೆಕ್ಷನ್ ಆಗಿದ್ಮೇಲೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ಏನಾದರೂ ಮಾಹಿತಿ ಬಂದರೆ ನಿಮಗೆ ಖಂಡಿತವಾಗಿ ತಿಳಿಸುತ್ತೇನೆ. ಸೊ ನನ್ನ ಚಾನಲ್ನ ಯಾರು ಹೊಸಬರು ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳುತ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ವಾಹನವು ಮಾನವರಹಿತ ಅನ್ಗಾರ್ಡೆಡ್ ರೈಲ್ವೆ ಕ್ರಾಸಿಂಗನ್ನು ಸಮೀಪಿಸಿದ್ದು ಕ್ರಾಸ್ ಮಾಡುವ ಮೊದಲು ವಾಹನ ಚಾಲಕನು ಮಾಡಬೇಕಾದದ್ದು ಏನು ಅಂತೇಳಿ ಪ್ರಶ್ನೆ. ಆಪ್ಷನ್ ನೋಡೋಣ. ವಾಹನವನ್ನು ಎಡಬದಿಯಲ್ಲಿ ನಿಲ್ಲಿಸಿ ವಾಹನದಿಂದ ಇಳಿದು ರೈಲ್ವೆ ಹಳಿಯ ಹತ್ತಿರ ಹೋಗಿ ಯಾವುದೇ ರೈಲು ಅಥವಾ ಟ್ರಾಲಿ ಬರುತ್ತಿಲ್ಲವೆಂದು ಖಚಿತಪಡಿಸಿಕೊಳ್ಳಬೇಕು. ಎರಡನೇ ಆಪ್ಷನ್ನು ಹಾರ್ನ್ ಮಾಡಿ ಅಷ್ಟು ವೇಗವಾಗಿ ರೈಲ್ವೆ ಟ್ರ್ಯಾಕನ್ನು ದಾಟಬೇಕು. ಮೂರನೇ ಆಪ್ಷನ್ನು ರೈಲು ಹೋಗುವವರೆಗೂ ಕಾಯಬೇಕು. ಸರಿಯಾದ ಉತ್ತರ ಏನಿಲ್ಲ. ವಾಹನವನ್ನು ಎಡಬದಿಯಲ್ಲಿ ನಿಲ್ಲಿಸಿ ವಾಹನದಿಂದ ಇಳಿದು ರೈಲ್ವೆ ಹಳಿಯ ಹತ್ತಿರ ಹೋಗಿ ಯಾವುದೇ ರೈಲು ಅಥವಾ ಟ್ರಾಲಿ ಬರುತ್ತಿಲ್ಲವೆಂದು ಖಚಿತಪಡಿಸಿಕೊಳ್ಳಬೇಕು. ನೆಕ್ಸ್ಟ್ ನೋಡೋಣ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಒಂದನೇ ಆಪ್ಷನು ಪಾದಚಾರಿಗಳು ದಾಟುವ ಸ್ಥಳನ, ಪಾದಚಾರಿಗಳು ದಾಟಬಹುದಾ? ಮೂರನೇ ಆಪ್ಷನು ಪಾದಚಾರಿಗಳನ್ನು ನಿಷೇಧಿಸಿದನ. ಸರಿಯಾದ ಉತ್ತರ ಪಾದಚಾರಿಗಳು ದಾಟುವ ಸ್ಥಳ ಆಗಿದೆ. ನೆಕ್ಸ್ಟ್, ಸಾರಿಗೆ ವಾಹನವನ್ನು ನೀವು ಹೇಗೆ ಗುರುತಿಸುವಿರಿ? ಅಂದರೆ ಡಿಪಾರ್ಟ್ಮೆಂಟ್ ಗಾಡಿ ಅಂತೇಳಿ ಅಥವಾ ಡಿಪಾರ್ಟ್ಮೆಂಟ್ ಬಸ್ಸೋ ಲಾರಿಯೋ ಟ್ರಕ್ಕೋ ಅಥವಾ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಗಾಡಿ ಅಂತೇಳಿ ನೀವು ಹೆಂಗೆ ಕನ್ಫರ್ಮ್ ಮಾಡ್ಕೋತೀರಿ ಅಂತೇಳಿ ಪ್ರಶ್ನೆ. ಆಪ್ಷನ್ ನೋಡೋಣ. ವಾಹನದ ಟೈರಿನ ಅಳತೆ ನೋಡಿ ಕಂಡುಹಿಡಿತೀರಾ, ಅಥವಾ ವಾಹನದ ಬಣ್ಣವನ್ನು ನೋಡಿ ಕಂಡುಹಿಡಿತೀರಾ, ಅಥವಾ ವಾಹನದ ನೋಂದಣಿ ಫಲಕವನ್ನು ನೋಡಿ ಕಂಡುಹಿಡಿತೀರಾ, ನಂಬರ್ ಪ್ಲೇಟು. ಸೊ ಸರಿಯಾದ ಉತ್ತರ ವಾಹನದ ನೋಂದಣಿ ಫಲಕ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲಬದಿಯಲ್ಲಿ ಮುಂದಕ್ಕೆ ಚಲಿಸಿ, ಬಲಬದಿಯಲ್ಲಿ ವಾಹನ ನಿಲುಗಡೆ, ಬಲ ತಿರುವು ಕಡ್ಡಾಯ. ಆಪ್ಷನ್ 2 ಸರಿಯಾದ ಉತ್ತರ ಬಲಬದಿಯಲ್ಲಿ ವಾಹನ ನಿಲುಗಡೆ. ಕಲಿಕಾ ಚಾಲನಾ ಅನುಜ್ಞಾನ ಪತ್ರದ ವಾಯಿದೆ ಎಷ್ಟು? ಕಲಿಕಾ ಚಾಲನಾ ಅನುಜ್ಞಾನ ಪತ್ರ ಅಂದರೆ ಲರ್ನಿಂಗ್ ಲೈಸೆನ್ಸ್ದು ವ್ಯಾಲಿಡಿಟಿ ಎಷ್ಟು ದಿನ ಅಂತೇಳಿ ಪ್ರಶ್ನೆ. ಆಪ್ಷನ್ 1 ಚಾಲನಾ ಲೈಸೆನ್ಸನ್ನು ಪಡೆಯುವವರೆಗೆ ಇರುತ್ತಾ, ಅಥವಾ 6 ತಿಂಗಳವರೆಗೂ ಇರುತ್ತಾ, ಅಥವಾ 30 ದಿನಗಳವರೆಗೂ ಇರುತ್ತಾ? ಸರಿಯಾದ ಆನ್ಸರ್ 6 ತಿಂಗಳವರೆಗೆ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಯು ತಿರುವು ನಿಷೇಧಿಸಿದೆ, ಬಲ ತಿರುವು ನಿಷೇಧಿಸಿದೆ, ಎಡಬದಿಯಿಂದ ಓವರ್ಟೇಕ್ ಮಾಡಬಹುದಾ? ಸರಿಯಾದ ಉತ್ತರ ಬಲ ತಿರುವು ನಿಷೇಧಿಸಿದೆ. ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಇಲ್ಲದಿದ್ದಾಗ ಪಾದಚಾರಿಗಳು ಏನು ಮಾಡಬೇಕು ಅಂತ ಆಪ್ಷನ್ ನೋಡೋಣ. ರಸ್ತೆಯ ಎಡಬದಿಯಲ್ಲೇ ನಡೆಯಬೇಕು, ರಸ್ತೆಯ ಬಲಬದಿಯಲ್ಲೇ ನಡೆಯಬೇಕು, ರಸ್ತೆಯ ಎರಡೂ ಬದಿಯಲ್ಲೂ ನಡೆಯಬಹುದು. ಸರಿಯಾದ ಆನ್ಸರ್ ರಸ್ತೆಯ ಬಲಬದಿಯಲ್ಲೇ ನಡೆಯಬೇಕು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಆಪ್ಷನ್ ನೋಡೋಣ. ಕಡ್ಡಾಯವಾಗಿ ಹಾರನ್ ನಿಷೇಧಿಸಿದೆ, ಕಡ್ಡಾಯವಾಗಿ ಹಾರನ್ ಮಾಡಿ. ಮೂರನೇ ಆಪ್ಷನ್ ಅವಶ್ಯವಿದ್ದಲ್ಲಿ ಹಾರನ್ ಮಾಡಿ. ಸರಿಯಾದ ಉತ್ತರ ಕಡ್ಡಾಯವಾಗಿ ಹಾರನ್ ನಿಷೇಧಿಸಿದೆ. ತಡೆರಹಿತ ಮಾರ್ಗವನ್ನು ಅವಶ್ಯವಾಗಿ ಈ ವಾಹನಗಳಿಗೆ ನೀಡುವುದು. ತಡೆರಹಿತ ಮಾರ್ಗವನ್ನು ಅವಶ್ಯವಾಗಿ ಈ ವಾಹನಗಳಿಗೆ ನೀಡುವುದು ಅಂದರೆ ಪೊಲೀಸ್ ವಾಹನಗಳಿಗೆ ನೀಡಬೇಕಾ, ಅಥವಾ ಆಂಬುಲೆನ್ಸ್ ಮತ್ತು ಫೈರ್ ಸರ್ವಿಸ್ ವಾಹನಗಳಿಗೆ ನೀಡಬೇಕಾ, ಅಥವಾ ಎಕ್ಸ್ಪ್ರೆಸ್ ಮತ್ತು ಸೂಪರ್ ಎಕ್ಸ್ಪ್ರೆಸ್ ಬಸ್ಗಳಿಗೆ ನೀಡಬೇಕಾ? ಅಂದರೆ ಸರಿಯಾದ ಆನ್ಸರ್ ಇಲ್ಲಿ ಆಂಬುಲೆನ್ಸ್ ಮತ್ತು ಫೈರ್ ಸರ್ವಿಸ್ ವಾಹನಗಳಿಗೆ ನೀಡಬೇಕಾಗುತ್ತೆ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಮುಂದೆ ಎರಡು ಬದಿಯ ರಸ್ತೆ ಇದೆ, ಮುಂದೆ ಕಿರಿದಾದ ಸೇತುವೆ ಇದೆ, ಮುಂದೆ ರಸ್ತೆ ಕಿರಿದಾಗಿದೆ. ಸರಿಯಾದ ಉತ್ತರ ಮುಂದೆ
ಕಿರಿದಾದ ಸೇತುವೆ ಇದೆ. ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ವಾಹನಗಳಿಗೆ ದಾರಿ ಬಿಡುವ ಸಂದರ್ಭವು ದಾರಿ ಬಿಡುವ ಸಂದರ್ಭವು ನಿಮ್ಮ ಬಲಬದಿ, ನಿಮ್ಮ ಎಡಬದಿ, ಅನುಕೂಲಕರವಾದ ಬದಿ. ಸರಿಯಾದ ಉತ್ತರ ನಿಮ್ಮ ಬಲಬದಿ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಪ್ರಥಮ ಚಿಕಿತ್ಸೆ ಚಿಹ್ನೆನ, ತಂಗುದಾಣನ ಅಥವಾ ಆಸ್ಪತ್ರೆನ? ನೋಡಿ, ಪ್ರಥಮ ಚಿಕಿತ್ಸೆ ಮತ್ತು ಆಸ್ಪತ್ರೆ ಎರಡೂ ಇದಕ್ಕೆ ಸಂಬಂಧಪಟ್ಟಿದ್ದೇವೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಆಸ್ಪತ್ರೆ ಆಗುತ್ತೆ. ಈ ಬೆಡ್ ಚಿಹ್ನ ಏನು ಕಾಣುತ್ತಲ್ಲ, ಬೆಡ್ ಬಂದರೆ ಆಸ್ಪತ್ರೆ ಇರುತ್ತೆ. ಬರೀ ಪ್ಲಸ್ ಮಾತ್ರ ಇದ್ದರೆ ಅದು ಪ್ರಥಮ ಚಿಕಿತ್ಸೆ ಆಗುತ್ತೆ, ನೆನಪಿಟ್ಕೊಳ್ಳಿ. ಮುಂದೆ ಹೋಗೋಣ. ವಾಹನ ಚಾಲಕನು ತನ್ನ ವಾಹನವನ್ನು ಯಾವ ಸಂದರ್ಭದಲ್ಲಿ ಓವರ್ಟೇಕ್ ಮಾಡಬಹುದು? ಒಂದನೇ ಆಪ್ಷನ್, ವಾಹನವನ್ನು ಇಳಿಜಾರಿನಲ್ಲಿ ಚಾಲನೆ ಮಾಡುತ್ತಿರುವಾಗ, ಗಾಡಿ ಡೌನಲ್ಲಿ ಹೋಗ್ತಿರ್ಬೇಕಾದ್ರೆ ಓವರ್ಟೇಕ್ ಮಾಡ್ಬೋದಾ? ರಸ್ತೆಯು ಸಾಕಷ್ಟು ಅಗಲವಾಗಿದ್ದಾಗ ಓವರ್ಟೇಕ್ ಮಾಡ್ಬೋದಾ? ಅಥವಾ ಮುಂದಿನ ವಾಹನ ಚಾಲಕನು ಓವರ್ಟೇಕ್ ಮಾಡಲು ಕೈ ಸನ್ನೆ ನೀಡಿ ಅನುಮತಿ ನೀಡಿದ ನಂತರ ಓವರ್ಟೇಕ್ ಮಾಡ್ಬೋದಾ? ಸರಿಯಾದ ಉತ್ತರ ಮೂರನೇದು, ಮುಂದಿನ ವಾಹನ ಚಾಲಕನು ಓವರ್ಟೇಕ್ ಮಾಡಲು ಕೈ ಸನ್ನೆ ನೀಡಿ ಅನುಮತಿ ನೀಡಿದ ನಂತರ ಓವರ್ಟೇಕ್ ಮಾಡಬಹುದು. ನೋಡಿ, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಪ್ರಥಮ ಚಿಕಿತ್ಸಾ ಕೇಂದ್ರನ, ತಂಗುದಾಣನ ಅಥವಾ ಆಸ್ಪತ್ರೆನ? ಸೊ ಸರಿಯಾದ ಉತ್ತರ ಪ್ರಥಮ ಚಿಕಿತ್ಸಾ ಕೇಂದ್ರ. ಯಾಕಂದರೆ ಇಲ್ಲಿ ಬೆಡ್ ಕಾಟ್ ಕಾಣ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಏಡ್ ಸೆಂಟರ್ ಮಾತ್ರ ಇದೆ. ಸರಿಯಾದ ಉತ್ತರ ಒಂದನೇದು. ವಾಹನ ಚಾಲಕನು ತನ್ನ ವಾಹನವನ್ನು ರಸ್ತೆಯ ಮೇಲೆ ಚಾಲನೆ ಮಾಡಬೇಕಾಗಿರುವುದು ರಸ್ತೆಯ ಬಲಬದಿನ, ರಸ್ತೆಯ ಎಡಬದಿನ, ರಸ್ತೆಯ ಮಧ್ಯಭಾಗದಲ್ಲಿನ? ಸೊ ಸರಿಯಾದ ಉತ್ತರ ನಿಮಗೆ ಇದು ಎಲ್ಲ ಗೊತ್ತಿರುತ್ತೆ, ರಸ್ತೆಯ ಎಡಬದಿ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸ್ತದೆ? ನೋಡಿ, ಮತ್ತು ತಿರ್ಗಾ ನಮಗಿಲ್ಲಿ ಕನ್ಫ್ಯೂಸ್ ಆಗ್ತಿರೋದು, ಯಾಕಂದರೆ ಕಾಟ್ ಕಾಣ್ತಾ ಇದೆ, ಮಂಚ ಕಾಣ್ತಾ ಇದೆ. ಸೊ ಇಲ್ಲಿ ಆಸ್ಪತ್ರೆ ಇರ್ಬೋದು ಅಂಥೇಳಿ ನಾವು ಗೆಸ್ ಮಾಡ್ತೀವಿ, ಹೀಗಾಗಿ ನಂಬರ್ ಕಳ್ಕೊಂಬರ್ತೀವಿ. ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ಪ್ಲಸ್ ಚಿಹ್ನೆನೂ ಇಲ್ಲ, ಆಮೇಲೆ ಇದನ್ನೂ ಇಲ್ಲ. ಪ್ಲಸ್ ಚಿಹ್ನೆ ಕಾಟ್ ಎರಡೂ ಕೊಟ್ಟರೆ ಆಸ್ಪತ್ರೆ ಆಗುತ್ತೆ, ಬರೀ ಪ್ಲಸ್ ಚಿಹ್ನೆ ಕೊಟ್ಟರೆ ಪ್ರಥಮ ಚಿಕಿತ್ಸೆ ಆಗುತ್ತೆ, ಬರೀ ಕಾಟ್ ಮಾತ್ರ ಕೊಟ್ಟರೆ ಇದು ವಿಶ್ರಾಂತಿ ಸ್ಥಳ ಆಗುತ್ತೆ. ನೋಡಿ, ಆಪ್ಷನು ಆಸ್ಪತ್ರೆ, ವಿಶ್ರಾಂತಿ ಸ್ಥಳ, ಪ್ರಥಮ ಚಿಕಿತ್ಸೆ. ಸರಿಯಾದ ಉತ್ತರ ಎರಡನೇದು, ವಿಶ್ರಾಂತಿ ಸ್ಥಳ. ಸೊ ನೆಕ್ಸ್ಟ್ ನೋಡೋಣ. ವಾಹನವನ್ನು ರಾತ್ರಿಯ ವೇಳೆಯಲ್ಲಿ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದಾಗ ವಾಹನವನ್ನು ಲಾಕ್ ಮಾಡಬೇಕು. ಚಾಲನಾ ಲೈಸೆನ್ಸನ್ನು ಹೊಂದಿರುವ ವ್ಯಕ್ತಿಯು ಚಾಲಕನ ಆಸೀನದಲ್ಲಿರಬೇಕು. ಪಾರ್ಕಿಂಗ್ ಲೈಟನ್ನು ಹೊತ್ತಿಸಿರಬೇಕು. ಸೊ ಏನು ಮಾಡಬೇಕು? ರಾತ್ರಿ ನಾವು ರೋಡಲ್ಲಿ ನಿಲ್ಲಿಸಿದ ಗಾಡಿ ಅಂದರೆ ಆಪ್ಷನ್ನು 3 ಇದ್ದಾವೆ, ಅದರ ಸರಿಯಾದ ಉತ್ತರ ಮೂರನೇದಾಗುತ್ತೆ, ಪಾರ್ಕಿಂಗ್ ಲೈಟನ್ನು ಹೊತ್ತಿಸಿರಬೇಕು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ರಸ್ತೆ ಮುಚ್ಚಿದೆ, ವಾಹನ ನಿಲುಗಡೆ ನಿಷೇಧಿಸಿದೆ, ವೇಗ ನಿರ್ಬಂಧ ಕೊನೆಗೊಳ್ಳುತ್ತದೆ. ಸರಿಯಾದ ಉತ್ತರ ವೇಗ ನಿರ್ಬಂಧ ಕೊನೆಗೊಳ್ಳುತ್ತದೆ. ಫಾಗ್ ಲ್ಯಾಂಪ್ ಅನ್ನು ಉಪಯೋಗಿಸಿದ ಸಂದರ್ಭ: ರಾತ್ರಿ ಹೊತ್ತಿನಲ್ಲಿ, ಮಂಜು ಇರುವ ಕಡೆ, ಮುಂಬರುವ ವಾಹನ ಡಿಮ್ ಲೈಟ್ ಅನ್ನು ಉಪಯೋಗಿಸದಿರುವಾಗ. ಅಂದರೆ ನಾವು ಡಿಮ್ ಆ್ಯಂಡ್ ಡಿಪ್ ಲೈಟ್ ಏನು ಯಾವಾಗ ಯೂಸ್ ಮಾಡಬೇಕು ಅಂಥೇಳಿ. ರಾತ್ರಿ ಹೊತ್ತಿನಲ್ಲಿ ಸರಿಯಾದ ಉತ್ತರ. ಸಾರಿ, ಇದು ಕನ್ಫ್ಯೂಸ್ ಪ್ರಶ್ನೆ ಇದೆ. ಸೊ ಮಂಜು ಇರುವ ಕಡೆ ಫಾಗ್ ಲೈಟ್ ಉಪಯೋಗಿಸ್ಬೇಕಂತ ಹೇಳ್ತಾ ಇದ್ದಾರೆ. ನೋಡೋಣ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಮುಂದೆ ರಸ್ತೆ ಕಿರಿದಾಗಿದೆ, ಮುಂದೆ ಕಿರಿದಾದ ಸೇತುವೆ ಇದೆ, ಮುಂದೆ ರಸ್ತೆಯ ಎರಡೂ ಬದಿ ಇದೆ. ಸರಿಯಾದ ಉತ್ತರ ಮುಂದೆ ರಸ್ತೆ ಕಿರಿದಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮದು ಇವತ್ತಿನ ಒಂದು ರಸ್ತೆ ಚಿಹ್ನೆಗಳು. ಸೊ ನಾನು ಇನ್ನೂ ರಸ್ತೆ ಚಿಹ್ನೆಗಳು ಸುಮಾರೆಲ್ಲ ವಿಡಿಯೋಗಳು ಇದ್ದಾವೆ, ಮಾಡ್ತೀನಿ. ಸೊ ನೀವು ದಿನಾಲೂ ಇವುಗಳನ್ನು ನೋಡಿ ಅಭ್ಯಾಸ ಮಾಡಿ ಡ್ರೈವಿಂಗ್ ಟೆಸ್ಟಲ್ಲಿ ಪಾಸ್ ಆಗ್ರಿ ಅಂತ ಹೇಳುತ್ತಾ, ಸೊ ನನ್ನ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ಸೊ ಇದ್ರ ಬಗ್ಗೆ ಅಥವಾ ಇನ್ನೂ ಬೇರೆ ಏನಾದರೂ ನಿಮಗೆ ಡೌಟ್ಗಳಿದ್ದರೆ
ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ಮಾಹಿತಿ ನೀಡ್ತೀನಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.